ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಚಿವರ ವಿರುದ್ಧವಾಗಿಯೇ ಸಚಿವರುಗಳು ಸಮರ ಸಾರ್ತಾ ಇದ್ದಾರೆ. ಪಕ್ಷ ಮೊದಲು, ಪಕ್ಷದಿಂದನೇ ಸರ್ಕಾರ. ಸುರ್ಜೇವಾಲಾ ಹೇಳಿದರು, ಇದೆಲ್ಲ ಗುಂಪು ಕಟ್ಕೊಳ್ಳೋದು, ಊಟ ಮಾಡೋದು ಇದೆಲ್ಲ ಯೂಸ್ ಆಗಲ್ಲ. ಇದು ಪಾರ್ಟಿ ಮೊದಲಪ್ಪ, ಪಾರ್ಟಿಯಿಂದ ಸರ್ಕಾರ ಆಗೋದು. ಹುಷಾರ್ ಇದ್ರ ಬಗ್ಗೆ, ಗುಂಪುಗಾರಿಕೆ ಬೇಡ ಅಂತ ಬ್ರೇಕ್ ಎಳೆದಿದ್ರು ಸುರ್ಜೇವಾಲಾ ಅವರು. ಇದೀಗ ಯಾವ ಸುರ್ಜೇವಾಲಾ ಈ ಥರ ಚಾಟಿ ಬೀಸಿದ್ರೋ ಅವರ ವಿರುದ್ಧವಾಗಿಯೇ ತಿರುಗಿ ಬಿದ್ದಿದ್ದಾರೆ ಸಚಿವರುಗಳು. ಪಕ್ಷ ಮೊದಲು, ಪಕ್ಷದಿಂದನೇ ಸರ್ಕಾರ ಅಂತ ಹೇಳಿದ್ರು ಸುರ್ಜೇವಾಲಾ ಅವರು. ಸುರ್ಜೇವಾಲಾ ಅವರಿಗೆ ರಾಜ್ಯ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳು ಹೇಳಿ ಹೋಗಿದ್ದಾರೆ, ನಾವಿದ್ದರೆ ತಾನೇ ಪಕ್ಷ, ಜನ ಸಮುದಾಯ ಇದ್ದರೆ, ಜನ ಸಮುದಾಯ ನಾಯಕರು ಇವೆಲ್ಲರಿಂದ ಪಕ್ಷ ಆಗೋದು, ಪಕ್ಷದಿಂದ ಜನ ಅಲ್ಲ. ಯಾರ್ಯಾರು ಏನೇನು ವ್ಯಾಖ್ಯಾನ ಮಾಡ್ತಾರೋ ಮಾಡ್ಕೊಂಡು ಹೋಗಲಿ ಅಂತೇಳಿ ಪರೋಕ್ಷವಾಗಿ ಸುರ್ಜೇವಾಲಾ ಅವರಿಗೆ ಪರಮೇಶ್ವರ್ ಟಕ್ಕರ್ ಕೊಟ್ಟಿದ್ದಾರೆ. ಗೊತ್ತಿರಲಿ, ಪರಮೇಶ್ವರ್ ಅವರು ಸುರ್ಜೇವಾಲಾ ಅವರು ಕರೆದಂಥ ಮೀಟಿಂಗು ಬಂದಿರಲಿಲ್ಲ. ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಒಬ್ಬರಿಂದನೇ ಪಕ್ಷ ಆಗುತ್ತೇನ್ರಿ, ಎಲ್ಲರೂ ಇದ್ದರೆ ಪಕ್ಷ. ಪರೋಕ್ಷವಾಗಿ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಟ್ ಕೊಟ್ಟಿದ್ದಾರೆ. Always, everywhere, that's the founding principle of the Indian National Congress. The government is of the party. Party is never of the government. Party is the mother. Government is its child. ನಮಗೆ ನಮ್ಮ ಸಮಸ್ಯೆ ಬಗೆಹರಿಬೇಕಪ್ಪ. ಪಕ್ಷನೇ ಮಾಡಲಿ. ಈಗ ನಾವು ಪಕ್ಷ ಅಂದರೆ ನಾವಲ್ವಾ, ಪಕ್ಷನೇ ಬೇರೆ ಇದೆಯಾ? ನಾವೇ ಪಕ್ಷ, ನಾವಿದ್ರೆ ಪಕ್ಷ. ನಾವು ಯಾರು ಇದ್ದೀವಲ್ಲ, ನಾವು ಜನಸಮುದಾಯ ಕಟ್ಟಿರೋ ಪಕ್ಷ ಅಲ್ವಾ ಕಾಂಗ್ರೆಸ್ ಪಕ್ಷ. ಇಟ್ಸ್ ಆಂದೋಲನ. ಕಾಂಗ್ರೆಸ್ ಪಕ್ಷನೇ ಒಂದು ಆಂದೋಲನ. ನಮ್ಮ ಅದಕ್ಕೆ ಹೇಳೋದು, ನಾವು ವಿ ಆರ್ ನಾಟ್ ಎ ಕೇಡರ್ ಪಾರ್ಟಿ, ವಿ ಆರ್ ಇಟ್ಸ್ ಎ ಮೂವ್ಮೆಂಟ್ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಅದರಿಂದ ಅದು ಯಾರ್ಯಾರು ಯಾವ್ಯಾವ ಥರ ವ್ಯಾಖ್ಯಾನ ಮಾಡ್ತಾರೋ ಮಾಡಲಿ. ಅದು ಯಾವ ಚರ್ಚೆ ಆಗಿಲ್ಲ ಆ ಬಗ್ಗೆ. ಅದು ಅದೇನು ಓಪನ್ ಆಗಿ ಹೇಳಿದ್ರಲ್ಲ, ಪಕ್ಷದ ವಿರೋಧ ಯಾರು ಮಾಡಬೇಡ ಅಂತ ಹೇಳಿದ್ದಾರೆ. ಓಪನ್ ಆಗಿ ಸುರ್ಜೇವಾಲಾ ಅವ್ರು ಹೇಳಿದ್ದಾರೆ, ಪಕ್ಷ ಮುಖ್ಯ, ಪಕ್ಷನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನೆಲ್ಲ ನಾವು ಮಾಡ್ತಾ ಇದ್ದಾರೆ. ಪಕ್ಷದ ವಿರೋಧವಾಗಿ ಯಾರು ಮಾಡ್ತಾ ಇಲ್ಲ. ಇದಿಂತ ಈ ಪಾರ್ಟಿಯಲ್ಲಿ ನಮ್ಮ ಕೆಲವು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತಾಗಿ ಪಕ್ಷದ ವಿರೋಧ ಯಾರು ಮಾಡ್ತಾ ಇಲ್ಲ. ಅದೇ ಹೇಳಿದ್ರೆ ತಿಕ್ಕಾಟ ಇದ್ದೇ ಇರೋದು, ಅದೇ ಪ್ರಶ್ನೆ ಅಲ್ಲ, ಅದೇನು ಹೊಸದಲ್ಲ. ಹೇಳಿದ್ರಲ್ಲ, ತಿಕ್ಕಾಟ ಇದ್ದೇ ಇರ್ತೈತೆ, ಅದು ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ತಿಕ್ಕಾಟ ಅಂದ್ರೆ ಅದೇನು ಭಾಳ ದೀರ್ಘ ಹೋಗುವಂಥ ಅವಶ್ಯಕತೆ ಇಲ್ಲ. ಒಂದ್ಸರಿ ಅವ್ರ ಮಾತು ನಾವು ಕೇಳಬೇಕಾದ್ರೆ ನಮ್ಮ ಮಾತು ಅವ್ರಿಗೆ ಕೇಳಬೇಕಾಗುತ್ತೆ. ಆ ರೀತಿ ನಮ್ಮಲ್ಲೇ ನಾವು ವೈಮಾನಿಸಿಲ್ಲ, ಎಲ್ಲ ಒಂದೇ ಇದ್ದೀವಿ ನಾವು ಜಿಲ್ಲೆಯವರು.